ಸಹೋದರ ಚಿನ್ನು ಈ ಬಂದೇನಮ್ಮ? ಹೌದ್ರಿ ಅವ್ರ ಈಗ ಬಂದಿನ ಸಹಿತ ಕರಿಲ್ಲಲ್ರಿ ಅಣ್ಣ. ಚಿನ್ನು ಈಗ ಬಂದ್ರ? ಹೌದಮ್ಮ ಈಗ ಬಂದೆವು, ತೆಗೆದುಕೊಯ್ತಲ್ಲ. ಮಾಮ ಏನಿರಲ್ಲ ಬುತ್ತಿ ರೊಟ್ಟಿ ಸಂಭ್ರಮ. ನಿಮ್ಮ ಅತ್ತಿಗೆಮ್ಮ 6 ತಿಂಗಳು ಬಸವಿಲ್ಲಪ್ಪ. ಏನು ನಮ್ಮ ಅತ್ತಿಗೆಮ್ಮ 6 ತಿಂಗಳು ಬಸರಿವೆ. ಒಂದು ತಾಯಿನ ಮಗು, ಆ ತಾಯಿ ಸಂತೋಷ, ಬಹಳ ಸಂತೋಷ. ಅಲ್ಲ ಅಪ್ಪ ಆಗ್ತೇವೆ ಎಲ್ಲರಿಗೆ ಶ್ರೀ ಅಂತು. ಏನು ನನ್ನ ಹೆಂಡತಿ ಬಸರಿ ನಾನು ಅಪ್ಪ ಆಗ್ತಾ ಇದ್ದಾನ? ಏನಪ್ಪ ಇದು ಹೆಂಗ್ ಗೊತ್ತಪ್ಪ ನಿನಗೆ? ಏನಣ್ಣ ನೀನು ಈ ಬಾಯಿಗೆ ಬುದ್ಧಿ ನೋಡಿದ್ರೆ ನಿಂಗೆ ಗೊತ್ತಾಗಲಿಲ್ವೇ? ಅತ್ತಿಗೆಮ್ಮ ಏನು ಅಣ್ಣನಿಗೆ ನಿಮ್ಮಂತ ಗಂಡಸರಿಗೆಲ್ಲ ಗೊತ್ತಾಗಂಗಿಲ್ರಿ ಅನ್ನ ಬುತ್ತಿ ತಾಯಿ ಬೆಳೆಸ್ಕೊಳ್ಳಿ ಒದ್ದೆಗತ್ತು ಬಾ. ಹೌದು ಬಾರಮ್ಮ, ಬುಟ್ಟಿ ಇಲ್ಲ. ಚತ್ತಲು ಬಸರಿ ಅಲ್ಲವೇ, ಅದಕ್ಕೆ ಇಬ್ಬರಿಗೂ ನಾಚಿಕೊಳ್ಳುತ್ತಿದ್ದಾರೆ. ಏನಪ್ಪ ಸೋದರ, ಮೇಲೆ ಮೇಲೆ ಬರೀ ಸಂತೋಷದ ವಿಷಯವನ್ನು ತಿಳಿಸಾಕತ್ತಿಲ್ಲಪ್ಪ. ಅಲ್ಲ ಈಗ ಮೇಲೆ ಮೇಲೆ ಸಂತೋಷವನ್ನು ತಿಳಿಸಿದಾರಪ್ಪ, ಮುಂದೆ ಹೆಂಗಿದ? ಯಾಕಣ್ಣ ನಾವೆಲ್ಲರೂ ಸಂತೋಷ ಪಟ್ಟು ಖುಷಿ ಕೊಡುತ್ತಿರುವಾಗ ನೀವೇಕೆ ಇಬ್ಬರು ಮೌನಾಗಿ ನಿಂತೀರಿ? ಸ್ವಾಮಿ, ಆಯ್ತು ಎಲ್ಲರೂ ಪೇಟೆ ಹೋಗಿ ನಡ್ರಿ. ಹಂಗ್ಯಾಕೆ ಮಾಡ್ತೀವಿ ತಮ್ಮ ಕೆಲಸ ಭಾಳ ನೀವು ಹೋಗ್ಬಿಡ್ತಾರ? ಆಯ್ತು ಮಾಮ. ಚಿನ್ನು ಅಲ್ಲ ಮತ್ತೆ ಬೀಜರಿನೆಲ್ಲ ಈಗ ಕರಿಸಿ ಹೌದಾ ವ್ಯವಸ್ಥೆ ಮಾಡೋದಪ್ಪ. ಹೌದಲ್ಲ, ಇನ್ನು ಕೆಲಸ ಮಾಡಿದೆ. ಕಾರ್ಡ್ ಪ್ರಿಂಟ್ ಹಾಕಿಸ್ಬೇಕು, ಮಂದಿ ಮಕ್ಕಳಿಗೆ ಎಲ್ಲರಿಗೂ ತಿಳಿಸ್ಬೇಕು. ಹಾ ಆಯ್ತು, ಹೋಗ್ಬರಪ್ಪ ನೀವು. ಅಂತ ಸ್ವಾಮಿ, ಅಂತ ನೀನು ಗರ್ಭವತಿಯಾಗಿದ್ದು ನಿಜೇನಾ? ಹೇಳು ಶಾಂತ, ಹೇಳು. ಈ ಪತಿಯನ ಮಾತನ್ನು ಒಮ್ಮೆ ಬೇರದೆ ಪ್ರಣಯದ ಶಕ್ತಿಯಲ್ಲಿ ಹೆಸರಿನಲ್ಲಿ ಉಳಿದವಳು ನೀನು. ಈಗ ಈ ಗಂಡನ ಮುಂದೆ ಹೀಗೆ ಮೌನವಾಗಿ ನಿಂತು ಚಿತ್ತ ಪಲಾಟವಾಗಿ ನಿಂತು ಬಿಟ್ಟಲ್ಲ. ಹೇಳು, ನೀನು ಗರ್ಭವತಿ ಇದ್ದುದು ನಿಜವೇ? ಸ್ವಾಮಿ, ಭೀಕರ ಪರಿಸ್ಥಿತಿಯಲ್ಲಿ ಸಿಲುಕಿದ ನಾನು ನಿಮಗೆ ಏನಂತ ಹೇಳಲಿ? ನಿಮಗೆ ಏನಂತ ಹೇಳಲಿ? ಕಲಕಿದ ಮನಸ್ಸು ಕರಗಲಿಲ್ಲ, ಮೈ ಮನ ಒಂದಾಗಲಿಲ್ಲ. ಆದರೂ ಕೂಡ ನಾನು ಮತಿಹೀನರಾದೆ ಕಣ್ರಿ, ನಾನು ಮತಿಹೀನರಾದೆ. ಸ್ವಾಮಿ, ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸಿ. ಶಾಂತ, ನೀನು ಗರ್ಭವತಿ ಆಗಿದ್ದು ನಿಜೇನ? ಆದರೆ ಪತಿಯ ಮಾಂಡರಿಯ ಪತಿ ಸಾಯಿತ್ರಿಯಂತೆ ಶಕ್ತಿ ಪಡೆದವಳು ನೀನು. ಪ್ರತಿ ಸುಖ ಬಿದ್ದರೂ ಗಂಡನ ಜೊತೆ ಅಸನ್ಮುಖಿಯಾಗಿ ನಗುನಗುತ್ತಾ ಬಾಳವಳು ನೀನು. ಈಗ ಗರ್ಭವತಿ ಏನಿದೆ? ಛೇ, ಇದನ್ನೆಲ್ಲವನ್ನು ಕೇಳಿದರೆ ಬಿಡಬೇಕು
ತಿಳಿವಲ್ಲದು ಶಾಂತ, ಒಂದು ತಿಳಿವಲ್ಲದು. ಅರ್ಥಗಿಂತ ಬದುಕೊಂಡು ತಿಳಿಸಿಕೊಂಡಾದ್ರೂ ಏನು ಮಾಡುವಿರಿ? ಅದು ನನ್ನ ಪ್ರಾರಂಭ ಕರ್ಮ. ಮೋಹಿತಳಾಗಿ ನಾನು ಬಯಸಲಿಲ್ಲ. ಅಂಗ ಸುಖವನ್ನು ನಾನು ಕಾಣಲಿಲ್ಲ. ಆದರೂ ಕೂಡ ನಾನು ಬಸರಿಯಾಗಿದ್ದು ನಿಜ ಕಣ್ರಿ. ನಾನು ಬಸರಿಯಾಗಿದ್ದು ನಿಜ. ಹೇಳಿದು ಮಾತಾಡು ಮಾತು. ನಿನ್ನ ಮಾತನ್ನು ಕೇಳಿದರೆ ನಿನ್ನ ಶೀರ ಒಂದು ನಾನು ಅವತ್ತೇ ಹೇಳಿದ್ದೀನಿ, ಎಷ್ಟು ಬಡಿದುಕೊಂಡರೂ ನೀನು ಅರ್ಥ ಮಾಡಿಕೊಳ್ಳಿಲ್ಲ. ನೀನು ಬೇರೆ ಬಣ ಗಂಡನನ್ನು ಮಾಡಿಕೊಂಡು ಬಾಳಿ ಎಂದು ನಿನಗೆ ಹೇಳಿದರು, ನೀನು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಶಾಂತ, ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ನಾನು ತಂದೆ ತಾಯಿ ಆಸೆಯನ್ನು ಪೂರೈಸುವಾಗಿ ಈ ಮಾತನ್ನು ನೀನು ಹೇಳಿದ ಮೇಲೆ ಈಗ ಈ ರಾಮಲಿಂಗ ನ್ಯಾಯ ನೀತಿ ಧರ್ಮವನ್ನೇ ನಡೆಸುವ ಇತರ ಪರಸ್ತ್ರೀ ಪುರುಷನ ಜೊತೆ ಈ ಗರ್ಭವತಿಯಾಗಿದ್ದಾಳೆಂದರೆ ನಾನು ಹೇಗೆ ಎತ್ತಿಕೊಂಡು ಊರಲ್ಲಿ ಹೇಳು ಸ್ವಾಮಿ, ಇದೊಂದು ಸಲ ನೀವೇನಾದ್ರೂ ಕೇಳಿದ್ರೆ ಲೋಕ ಉರುಳೋದು, ಕಾಲಚಕ್ರ ಕತ್ತರಿಸೋದು, ಈ ಭೂಮಿ ಪ್ರಳಯವಾಗೋದು, ನಿಮ್ಮ ಹೃದಯ ಒಡೆದು ಹೋಗೋದು. ಕೈ ಮುಗಿತೀನಿ. ನನಗೊಂದು ಕಾಲ ಅವಕಾಶ ಕೊಡಿಕೊಡಿ. ನನಗೊಂದು ಕಾಲ ಅವಕಾಶ ಕೊಡಿ. ನಿನಗೆ ಕಾಲ ಅವಕಾಶ ಚಿಂತೆಯ, ನಿನಗೆ ಕಾಲ ಅವಕಾಶ ಎಂದು ನೀನು ನಿನ್ನ ತಪ್ಪನ್ನು ಮುಚ್ಚಿ ಹಾಕೊಳ್ಳಕ್ಕೆ ಇದು ತಂತ್ರಗಾರಿಕೆ ಸರಿ. ಇದನ್ನೆಲ್ಲವನ್ನು ಮುಚ್ಚಿ ಹಾಕಲಿಕ್ಕೆ ತಂತ್ರಗಾರ ಸರಿ. ರಾಮಲಿಂಗನ ಮಾತು ಮರ್ಯಾದೆ ಮನೆತನ ಎಲ್ಲವೂ ಹಾಳ ಮಾಡಬೇಕು. ಏನು ಮಾಡಲಿ ಶಾಂತ? ಸ್ವಾಮಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಮಾನ ಮರ್ಯಾದೆ ಬಿಟ್ಟುಕೊಂಡು ಶೀಲ ಹಾಳು ಮಾಡಿಕೊಂಡು ಬದುಕುವ ಏನೆಲ್ಲ ಕಣಲಿ ಈ ಶಾಂತ. ಆದ್ರೆ ಏನು ಮಾಡೋದು? ಕಾಲಚಕ್ರ ಉರುಳಿಗೆ ಕತ್ತರಿಸಿ ಹೋಗಿದೆ ನನ್ನ ಶೃಂಗಾರದ ಶೀಲ. ನೀ ಬರೇ ಶುದ್ಧಿ ಈಗಲಾದರೂ ನಿನಗೆ ಮೋಸ ಮಾಡಿದ ವ್ಯಕ್ತಿ ಯಾರಂತ ಹೇಳು. ಈಗಲೇ ಅವರ ರುಂಡವನ್ನು ಚಂಡಾಡಲು ಆ ಶ್ರೀ ಚಕ್ರವೇ ಅಡ್ಡೈಸಿ ಬಂದರು. ನನ್ನ ಪಾತಾಳಗೂ ಹೋದರೂ ಚಿಂತೆ ಇಲ್ಲ. ಅದನ್ನು ಅಡ್ಡಗಚ್ಚಿ ಅವನನ್ನು ಈಗಲೇ ತಂದು ಅವನ ರುಂಡವನ್ನು ಚಂಡಾಡಿ ಅಗಸಿ ಬಾಗಲೇ ಕಟ್ತೀನಿ. ಯಾರು ನಿನಗೆ ಈ ತರ ಮೋಸ ಮಾಡಿದರೆ ಯಾರು ಅಂತ ಹೇಳ್ತಂತ? ಬೇಡ ಕಣ್ರಿ, ಬೇಡ. ನಾನು ನಿಮ್ಗೆ ಯಾವಾಗಲೇ ಹೇಳಿದೆ ನನಗೊಂದು ಕಾಲ ಅವಕಾಶ ಕೊಡಿ ಅಂತ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಕಾಲ ಅವಕಾಶ, ಬರೀ ಕಾಲ ಅವಕಾಶ ಚಿಂತೆಯಾದರೆ ನನ್ನ ಕೋಪ ಆಯುತ್ತಿದೆ. ರಕ್ತ ಕಟಕಟೆ ಕುದಿಯುತ್ತದೆ. ದುಃಖ ಆವರಿಸಿ ಬರುತ್ತಿದೆ ಶಾಂತ, ಆವರಿಸಿ ಬರುತ್ತಿದೆ. ಈ ಬಲರಾಮನನ್ನ
ಈಗ ನನ್ನ ಅಣ್ಣ ತಮ್ಮದಿರು ನನ್ನ ಅತ್ತಿಗೆ ತಂದೆ ಆಗುತ್ತಿದ್ದಾಳೆ, ನಾವು ಚಿಕ್ಕಪ್ಪಳಾಗುತ್ತಿದ್ದೇವೆ, ನಾವು ನನ್ನ ಅಣ್ಣ ತಂದೆ ಆಗುತ್ತಿದ್ದಾನೆ ಎಂದು ಸಂತೋಷದಿಂದ ಮನೆಯಲ್ಲಿ ಇದ್ದರೆ ಇದನ್ನೆಲ್ಲ ಯಾರ ಮುಂದೆ ಹೇಳಲಿ ತಂದೆ? ಹೊಳೆ ಬಸವೇಶ್ವರ ಯಾರ ಮುಂದೆ ಹೇಳಿಕೊಳ್ಳಲಿ? ಬಲರಾಮನ ಅಣ್ಣ ನ್ಯಾಯ ನೀತಿ ಧರ್ಮವನ್ನೇ ನಡೆಸಿಕೊಂಡು ಅವನ ಹೆಂಡತಿ ಪರಪುರುಷನತೆ ಗರ್ಭಿಣಿಯಾಗಿದ್ದಾಳೆಂದರೆ ಈ ಮಾನ ಮರ್ಯಾದಿ ರಾಮಲಿಂಗನ ಮಣತ ಹಾಳಾಗಿ ಹೋಯ್ತು ಶಾಂತ, ಹಾಳಾಗಿ ಹೋಯ್ತು. ಸ್ವಾಮಿ, ಗಾಯದ ಮೇಲೆ ಎಷ್ಟೇ ಬರೆ ಎಳೆದರೂ ಕೂಡ ಅದನ್ನು ನಾನು ಸಹಿಸಿಕೊಳ್ಳಲೇಬೇಕು, ಅದನ್ನು ನಾನು ಸಹಿಸಿಕೊಳ್ಳಲೇಬೇಕು. ಯಾಕಂದ್ರೆ ಅದು ನನ್ನ ಕರ್ಮ ಕಣ್ರಿ, ಅದು ನನ್ನ ಕರ್ಮ. ಏನು ಮಾಡೋದು? ನಾನು ಭೂಮಿ ಮೇಲೆ ಇದ್ದರೂ ಕೂಡ ನಾನು ಇದ್ದು ಸತ್ತಂತೆ ಕಣ್ರಿ, ನಾನು ಇದ್ದು ಅಳಬೇಡ ಶಾಂತ, ಅದು ನಿನ್ನದ ತಪ್ಪಲ್ಲ, ತಪ್ಪು ನನ್ನದು. ಧನಗಳು ಬಂಡಗಳಿಗೆ ತಿಂಡಿ ಬಿಟ್ಟಾಗ ತಿಕ್ಕಿದಂತೆ ಆಯಿತು ನನ್ನ ಬಾಳು. ಅಣ್ಣ ಅತಿಯೇ ಬನ್ನಿ ಒಳಗೆ. ನಿಮ್ಮ ಕಣ್ಣಲ್ಲಿ ಬೀಳಕ್ಕೆ ಅಣ್ಣ, ಏನಿದೆಲ್ಲ ನಿಮ್ಮ ಕಣ್ಣೀರು? ಕಣ್ಣೀರಲ್ಲಪ್ಪ, ಇವು ಕಣ್ಣೀರಲ್ಲ, ಇದು ಸಂತೋಷದ ಕಣ್ಣೀರು. ಏನಲ್ಲ ಏನಿಲ್ಲ ಪಾಪಮ್ಮ, ಇಲ್ಲ ಇಲ್ಲಿ ಏನಿಲ್ಲ, ಎಲ್ಲರೂ ಕೂಡಿ ಒಳಗೆ ಹೋಗೋಣ. ಧರ್ಮ ಜಾಗೃತಿಗೆ ಕಾವಿ ಬೇಕು, ಪ್ರಜಾರಕ್ಷಣೆ ಜಾಗೃತಿಗೆ ಕಾಕಿ ಬೇಕು, ಕಾನೂನು ಸುವ್ಯವಸ್ಥೆ ಜಾಗೃತಿಗೆ ಈ ಕಾಕಿ ಬೇಕು. ಇದರಲ್ಲಿ ಖಾದಿ ಎಂಬುದು ಒಂದು ಶಹರ ಹಳ್ಳಿ ಇದೆ. ಇಲ್ಲಿ ಮೂಲ ಸೌಕರ್ಯ ಒದಗದಿದ್ದರೆ ಆಹಾಕಾರ ಉಂಟಾಗುತ್ತದೆ. ಧರ್ಮ ಸುಧಾರಿಸಿದರೆ ಲಿಂಗಭೇದ ಕದನ ಪ್ರಾರಂಭವಾಗುತ್ತದೆ. ಇರಲಿ, ಅದನ್ನೆಲ್ಲ ಮಟ್ಟ ಹಾಕಿ ಒಂದು ದಿಟ್ಟ ಸಮಾಜವನ್ನು ನಿರ್ಮಾಣ ಮಾಡುವುದೇ ನನ್ನ ಗುರಿ. ಹಾ ಬೇಸಿ ಅದೇನು ನನ್ನ ಹೆಸರಿಗೆ ಜಯಕಾರ ಆಗುತ್ತಾ? ಈ ಕಡೆ ಬರ್ತಿದಾರಲ್ಲ ಯಾರವರು? ದೊಡ್ಡ ಸೌಕರ್ಯ ಸರ್ ಅವ್ರ ಮಾಚಿಗ್ನೂರ ದೊಡ್ಡ ದೊಡ್ಡ ಗುಂಡಾಗೋರಿ ಸರ್ ಅವ್ರ.
ಮಾಡ್ತೀವ್ರಿ ಪ್ರದೇಶ್ ಸಾಹೇಬರಿಗೆ. ಹಾ ಹಾ ನಮಸ್ಕಾರ ನಮಸ್ಕಾರ. ಅದೇನ ಹೊಸದಾಗಿ ನಮ್ಮ ಊರಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದಿರುವಂತೆ. ಹೌದು, ನಾನೇ ಬಂದದ್ದು. ಇದರಲ್ಲಿ ನಿಮ್ಮ ಪರಿಚಯ? ನಾನು ಈ ಊರ ಆಗಾರ್ಭ ಶ್ರೀಮಂತ. 1300 ಎಕರೆ ಜಮೀನುದಾರ, 4 ಶುಗರ್ ಫ್ಯಾಕ್ಟರಿಗೆ ಮಾಲೀಕ. ನಾನವನ ರಕ್ಷಣೆದಾರ ಅಷ್ಟೇ ಅಲ್ಲ, ಅವನ ಅನೇಕ ಬಿಸಿನೆಸ್ ಬ್ಯಾಂಕ್ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿರುವ ಪ್ರಮುಖ ಮುಖಂಡ ಕರಿಯ ಅಂತ. ನಮ್ಮ ಗೌಡ್ರ ಸಮೋಸ ಎಮಡಿ ಅಂತ. ಓಹೋ, ನೀವೆಲ್ಲ ತುಂಬಾ ಬಹಳ ಬುದ್ಧಿವಂತರಂತೆ ಕಾಣ್ತಿದ್ದೀರಲ್ಲ. ಇರ್ಲಿ ಇರ್ಲಿ. ಸಡ್ರಿ ಹಾಗಂತ ನಮಗೆ ಸನ್ಮಾನ ಮಾಡಿ ಕೈ ಕೈ ಜೋಡಿಸಬೇಕಂತ ನಮ್ಮ ಅಭಿಪ್ರಾಯ ಇದೆ. ಸಂಕೋಚಿತವಾಗಿ ನಮ್ಮೊಂದಿಗೆ ಮಾತಾಡಿಬಿಡಿ. ಈ ಸನ್ಮಾನ ಹಾರ ತುರೆಯುವೆಲ್ಲ ಇಷ್ಟ ಇಲ್ಲ. ಇದರ ಬದಲಾಗಿ ಒಂದು ಪುಸ್ತಕವನ್ನು ಕೊಡಿ, ಮತ್ತೆ ಓದಲಿಕ್ಕೆ ಗ್ರಂಥಾಲಯಕ್ಕೆ ಮುಟ್ಟಿಸ್ಬಿಡ್ತೀನಿ. ಇದು ಪುಸ್ತಕದ ಸನ್ಮಾನ ಅಲ್ಲ ಸರ್. ಮಸ್ತಕದ ಮೇಲೆ ಕೈಯಾಡಿಸಿ ಅದೇ ಕೈಗಳಿಂದ ಕೈ ಜೋಡಿಸಿ ಸ್ನೇಹ ಬೆಳೆಸಾರು ಸರ್ ನಾವು. ಓಹೋ, ಅರ್ಥವಾಯಿತು. ಹಾಗಾದ್ರೆ ಈಗ ನೀವು ಸ್ಟೇಷನ್ಗೆ ನಡೆಯಿರಿ, ನಾನು ಅಲ್ಲೇ ಬರ್ತೀನಿ. ಅಲ್ಲೇ ಕೂತ್ಕೊಂಡಿದ್ದು ಚೆನ್ನಾಗಿ ಮಾತಾಡೋಣ. ಹಲೋ ಸರ್, ಅದೇ ಸ್ಟೇಷನ್ ಹಿಂದೆ ನನ್ನ ಕ್ಲಬ್ ಹೌಸ್ ಇದೆ. ಅಲ್ಲಿ ನಾವಿಬ್ಬರು ಕೂತು ಮಾತನಾಡಿದರೆ ಮುಗಿಸೋಣ. ಓಕೆ, ಹಾಗೇ ಮಾಡೋಣ. ಸರಿಯಾ ಕಾಳಿಂಗ, ಈಗ ನಮ್ಮ ಕೈ ಮಿಟಿಕಿತ್ತು. ಬನ್ನಿ ಮುಂದೆ ನೋಡೋಣ. ನಡೆಯರಿ ಅಣ್ಣ, ಹೋಗೋಣ. ಹಾ ಪಿಸೆ, ಎಸ್ ಸರ್. ಈ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಸರ್, ನೀವು ಒಟ್ಟು ಹುಷಾರಾಗಿರಿ. ಇರಲಿ, ಅವರು ಎಷ್ಟೇ ವರ ಪಡೆದುಕೊಂಡು ಬಂದಿರಲಿ, ಹರಿಹರ ಸಾಕ್ಷಿಯಾಗಿ ನಾನೇ ಮಾಡಬೇಕು, ಅದನ್ನು ಮಾಡಿಯೇ ತೀರ್ತೀನಿ. ಹಾ, ನಡೆಯಲಿ, ಹೋಗೋಣ. ಮಾಚುಗ್ನೂರ ನನ್ನೂರ ನಂಬಲಿಲ್ಲ ಹುಡುಗಾರ. ಮಾಚುಗ್ನೂರ ನನ್ನೂರ ನಂಬಲಿಲ್ಲ ಹುಡುಗಾರ. ಬಾಳ ಕೈ ಕೈ ಹಿಡ್ಕೊಂಡ ತಿರುಗಾಡಿ ನಮ್ಮ ಜೋಡಿ ಕೈತಿಗಳ ಹಿಡ್ಕೊಂಡ ತಿರುಗಾಡಿ ನಮ್ಮ ಜೋಡಿ ಕೈತಿಗಳ
ಕಾಂತಿ ಲವಣ್ಯ ನಿನ್ನ ಮಸ್ತ ಕಾಂತಿ ಲವಣ್ಯ ನಿನ್ನ ಅಂತ ಓಡಿ ಬಂದಿ ಮಗುವನ್ನ ಗೆರಿದಿನಾಗ ಬಿಡಬೇಡ ದಾಟಿ ಬೆಳಕ ಮಗುವನ್ನ ಮಮ್ಮ ಹೇಳ ಬರ್ತೇನ ಎಲ್ಲಿ ಮಗಣ್ಣಡಿ ಪಿಚ್ಚಲಿ ಕಂಟ್ಯಾಗ ಹುಡುಗಿ ನಿನ್ನ ಕರಕರದಾಟ ಎನಚಂದ ದೇವರ ಹುಡುಗಿ ಕರಕರದಾಟ ಎನಚಂದ ದೇವರ ಹುಡುಗಿ ಪೂಜಾರಿ ನಾಡುವೆ ಹುಡುಗಿ ನಿನ್ನ ಕರಕರದಾಟ ಎನಚಂದ ದೇವರ ಹುಡುಗಿ ನಿನ್ನ ಕರಕರದಾಟ ಎನಚಂದ ದೇವರ ಹುಡುಗತ್ತು ಪೂಜೆ ಮಾಡುವೆ ಪೂಜಾರಿ ನಾಡುವೆ ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರತೈತಿ. ಮಡಿಯಲೋನ ಜಾತ್ರೆಯಾಗ ನೀ ಡ್ರೈವರ ಏನಾಗಿ ಚಕುಣಿ ತಾಳ ಕೋಣಗ ಮಂಚ ಒಸಕಲಕ್ಕಾಗಿ ಕಡಲಲ್ಲ ಪಾರೆ ಗೋಕಕ್ಕ ಪಾಲಸ ಬಡಿಸಿನಿ ಮಲಗಿ ಬುದ್ಧಿ ನನ್ನ ಪಿಲ್ಲ